ಸರ್ ನಮಸ್ಕಾರ, ನಮ್ಮ ಹೆಸರು ಖಾಜಾ ಮೈನುದ್ದೀನ್ ಅಂತೇಳಿ. ನಾವು ಇವತ್ತು ವೆಲ್ಕಮ್ ಕ್ರಾಪ್ ಸೈನ್ಸ್ ಕಂಪ್ನಿಯಿಂದ ಆಗಮಿಸಿದ್ವಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ನಮ್ಮ ಹೆಸರು. ನಮ್ದು ಬಂದ್ಬಿಟ್ಟು ಬಿದ್ರಳ್ಳಿ ಹೋಗ್ಲಿ, ಹೊಸಕೋಟೆ ತಾಲೂಕು, ಹುಸ್ಕೂರು ಕೋಡಿ ನಮ್ದು. ವೆಲ್ಕಮ್ ಕಡೆಯಿಂದ ಇವಾಗ ನಿಮ್ಮ ತೋಟಕ್ಕೆ ನೀವು ಹಾಗಲಕಾಯಿ ಬೆಳೆದಿದ್ರಲ್ಲ ಸರ್, ಇದು ಸರ್ ಇದು ಯಾವ ತಳಿ ಇದು? ಇದು ವೆಲ್ಕಮ್ದು ಬಂದ್ಬಿಟ್ಟು ಮಿನಿ 117 ತಳಿ ಅಂತ ಬೆಳೆದಿದ್ರ. ಇವಾಗ ಇದು ನಿಮ್ಮ ತೋಟಕ್ಕೆ ಟ್ರಯಲ್ ಅಂತ ಹಾಕಿದ್ರಲ್ಲ, ಎಷ್ಟು ಸಾಲ ಹಾಕಿದ್ರ ಸರ್ ಇದು? ಇದು ಬಂದ್ಬಿಟ್ಟು 2 ಸಾಲ ಹಾಕಿದ್ದೀರಿ. 2 ಸಾಲ ಟ್ರಯಲ್ ಅಂತ ಹಾಕಿದ್ದೀರಿ. ಈ ಒಂದು ವೆಲ್ಕಮ್ ಸೀಡ್ಸ್ ಹಾಗಲಕಾಯಿ ಟ್ರಯಲ್ ತಗೊಂಡಿದ್ರಲ್ಲ ನೀವು, ಮಿನಿ ಅಂತ ಹೇಳಿ, ಈ ತಳಿ ನಿಮ್ಗೆ ಹೆಂಗ್ ಅನಿಸ್ತದೆ ಸರ್ ಇದು ಅಂತ ಹೇಳಿ? ಪರವಾಗಿಲ್ಲ, ಚೆನ್ನಾಗಿದೆ ಇದು. ಚೆನ್ನಾಗಿ ಸರ್ ಇದು ಕಾಯಿದು ಲೆಂತ್ ಹೆಂಗಿದೆ ಸರ್? ಇದು ಲೆಂತ್ ಎಲ್ಲ ಮೀಡಿಯಂ ಆಗಿ ಬರುತ್ತೆ, ಮತ್ತೆ ದಪ್ಪನು ಮೀಡಿಯಂ ಆಗಿದೆ. ಡಾರ್ಕ್ ಗ್ರೀನ್ ಆಗಿದೆ. ಪರವಾಗಿಲ್ಲ, ಬೆಳಿಬಹುದು ರೈತರು ಧೈರ್ಯವಾಗಿ. ಮತ್ತೆ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಅಲ್ಲಿ ಯಾವ ತರ ಇದೆ ಸರ್? ಪರವಾಗಿಲ್ಲ, ಚೆನ್ನಾಗಿದೆ. ಬೇರೆ ತಳಿಗಿಂತ ಪರವಾಗಿಲ್ಲ, ಇದನ್ನು ಚೆನ್ನಾಗಿ ಎಲ್ಲ ರೈತರು ಬೆಳಿಬಹುದು ಅಂತ ನಿಮ್ದೊಂದು ಅನಿಸಿಕೆ? ಬೆಳಿಬಹುದು ಎಲ್ಲ. ಸರ್ ಇವಾಗ ನೀವು ಟ್ರಯಲ್ ತಗೊಂಡಿದ್ರೆ ನೆಕ್ಸ್ಟ್ ಈಗ ಮತ್ತೆ ಏನ್ ಪ್ಲಾನ್ ಮಾಡ್ತಾ ಇದ್ರ ನೀವು? ಬೆಳೆ ನೆಕ್ಸ್ಟ್ 1 ಎಕರೆ ಉಣೋಣ ಅಂತ ಹೇಳ್ಬಿಟ್ಟು ವೆಲ್ಕಮ್ ದೇ 1 ಎಕರೆ ಉಣ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರ? ಹೌದು, ವೆಲ್ಕಮ್ ದೇ ಉಣೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಈಗ ನೀವು ಈ ಒಂದು ತಳಿ ಮುಖಾಂತರ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಧೈರ್ಯವಾಗಿ ಉಣ್ಬಹುದು. ವೆಲ್ಕಮ್ದು ಮಿನಿ 117 ಮಿನಿ ಹಾಗಲಕಾಯಿ ಬೇಬಿ ಇದು ಉಣ್ಬಹುದು, ಎಲ್ಲ ರೈತರು ಉಣ್ಬಹುದು ಧೈರ್ಯವಾಗಿ. ಇಳುವರಿ ಹೆಂಗಿದೆ ಸರ್? ಚೆನ್ನಾಗಿದೆ ಇಳುವರಿ, ಬೇರೆ ತಳಿಗಿಂತ ಏನು ಕಡಿಮೆ ಇಲ್ಲ. ಇದನ್ನು ಚೆನ್ನಾಗಿದೆ, ಎಲ್ಲ ರೈತರು ಧೈರ್ಯವಾಗಿ ಬೆಳಿಬಹುದು ಅಂತ ಹೇಳ್ತಿದ್ರು. ಧೈರ್ಯವಾಗಿ ಬೆಳಿಬಹುದು. ಈ ಒಂದು ಅನಿಸಿಕೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.